ಅಲ್ಲಲ್ಲಿ ನೀ ಎಲ್ಲಿ ಏನಂದಿ ನಾ ಒಂದ್ 2 ದಿನ ನನ್ನ ಮಗಳ ಮನ್ಯಾಗ ಇದ್ದು ಬರ್ತೀನಂತೆ ಒಂದ್ 2 ಸೀರೆ ಪ್ಯಾರಿ ಕುಡಿ ತಗೊಂಬಂದಿ ಈಗ ಹೋಗು ನಡಿ ಅಂತಂತಿಯಲ್ಲ. ನನ್ನ ಮಗಳ ಜೊತೆ ಒಂದು 2 ದಿನ ಇರ್ಬೇಕಂತ ಅನಿಸ್ತು. ಆದ್ರೆ ಬೀಗ್ತಾನ ಮಾಡಿಂದ ಇದ ಮೊದಲ ಸಲ ಅಲ್ಲ, ಇದ್ರ ಬುದ್ಧಿ ನಮಗೆ ಗೊತ್ತಿದ್ದಿಲ್ಲ. ಈ ಬಂದು ನಿನ್ ಗೊತ್ತಾಯ್ತು. ಇವ್ಯಾವ ಬಿಡ, ಒಂದು ನಿಟ್ಪುಟ್ಟ ಮಾತಾಡ್ಸಂಗಿಲ್ಲ, ಯಾಕ ಅನ್ನಂಗಿಲ್ಲ. ನನಗೆ ಅದಕ್ಕೆ ಜೀವ ಗಮಸವಲ್ದು. ನಡಿ ಹೋಗ್ಬಿಡು ನಮ್ಮ ಊರಿಗೆ. ಮತ್ತೆ ಅಳಿಯ ಇನ್ನೊಂದ್ 2 ದಿನ ಇರ ಅನ್ನಕತ್ತನಲ್ಲಿ ಹೆಂಗ? ಅಯ್ಯೋ ಅಳಿಯ ನಮ್ಮ ಆದ್ರೆ ಅವ್ರ ಮನೇನು ಯಾವ ಅವು ಚಂದ ಮಾತಾಡ್ಸಂಗಿಲ್ಲ, ಬಿಡಂಗಿಲ್ಲ. ನೀವೇನು ಗಂಡ್ಮಕ್ಳು ಹೊರಗೆ ಅಡ್ಡಾಡಕ್ಕೆ ಹೋಗಿರಿ, ನಾವು ಮನ್ಯಾಗ ಹೆಣ್ಮಕ್ಳ ಜೊತೆ ಇರ್ಬೇಕಲ್ಲ. ಅವು ಹೆಣ್ಮಕ್ಳು ಒಂದೂ ಮಾತಾಡ್ಸಂಗಿಲ್ಲ, ಮುಕ್ಳಿ ಮಾರಿ ತಿರ್ಕೊಂತ ಅಡ್ಡಾಡ್ತಾವ. ಆದ್ರೆ ನಾವು ಈ ಮನೆಗೆ ನಮ್ಮ ಮಗಳನ್ನ ಕೊಟ್ಟು ಬಾ ತಪ್ಪು ಮಾಡಿದ್ವಿ. ನೋಡಾಕ್ ಬಂದಾಗ ಎಂತ ಚಲೋ ಅದಾರ ಅಂತೇಳಿ ಅನಿಸ್ತು. ಹಿಂದೆಗಡೆ ಕೊಟ್ಟ ಮ್ಯಾಗ ಗೊತ್ತಾತಪ್ಪ ಇವ್ರದ್ದು ಹೊಲಸಿ ಹೇಸಿ ಬುದ್ಧಿ. ಇವ್ರ ಮನೆ ಒಂದ ದೊಡ್ಡದೈತಿ, ಇವ್ರ ಮನಸ್ಸು ಮಾತ್ರ ಭಾಳ ಸಾಂದೈತಿ. ಬಂದಾರಿಗೆ ಹೋದಾರಿಗೆ ಮಾತಾಡ್ಸೋ ಪದ್ಧತಿ ಇಲ್ಲ ಬಿಡ ಈ ಮನೆಯಾಗ. ಅಲ್ಲನ ನಮ್ಮ ಪಾರವನಿಗೇನು ಯಾವುದಕ್ಕೂ ಸೊಕ್ಕಿಂದೈತಿ. ನೋಡಿ ಹಿಂಗೆ ಹಲ್ಕಿಸಿತಾ ಮುಗಿದು ಹೋತು. ವಾಳಿ ಏನು ಬೇಕು ಬೇಡ ಆರಾಮನ್ರಿ, ತಿಂದ್ರೇನೋ ಉಂಡ್ರೇನೋ ನೋತವ್ ನೀನು ಕೇಳಂಗಿಲ್ಲಪ್ಪ. ಅದು ಇನ್ನೊಂದು ಸಸಿ ಅದು ಎಂಥದೈತೆ ಅನ್ನೋ ನೋಡಿಲ್ಲ. ಅದು ನೌಕರಿ ಮಾಡ್ತದಂತ, ಅದು ಎಲ್ಲಿ ಹಿಂಗೆ ಇರ್ಬೇಕು ಅನಿಸ್ತದ ನಂಗೆ. ಅದನ್ನ ತಗೊಂಡು ಏನು ಮಾಡುದು ಬ್ಯಾಡಂತಿ ಹಂಗದ್ರ ಹೋಗ್ಬಿಡುನ. ಮತ್ತೆ ಪಾರವ ಬೇಸರ ಮಾಡ್ಕೋಬಾರ್ದು ನೋಡು. ನಾ ಎಲ್ಲ ಪಾರವ್ಗ ತಿಳಿಸೇನಿ. ಯವ್ವ ನಿಮ್ಮ ತಂಗಿಯರು ಹರಿದಾರದರವ, ಅವ್ರ ನಟ್ಟ ಬಿಟ್ಟು ಬಂದೀನಿ, ಹೊಕ್ಕೀನಿ ಅಂತಂದೀನಿ. ಹ್ಞೂ ಅಂತೇಳಿ ಅಂದ. ಬೀಗ್ತಿನ ಮಾತಾಡ್ಲಿಲ್ಲ ಚಂದದ. ಆಕೆ ಬೀಗ್ತಿದ್ದು ಬಿಗಮಾನನ ಭಾಳ ಐತೆ ಅವಳದು. ಹೇಳು ಹೇಳು, ರೊಕ್ಕಿದ್ರೆ ಆಕೆ ಪೂರ್ತಿ ಇದ್ದಿತ್ತ, ಸಾವುಕಾರಕ್ಕಿದ್ರೆ ಆಕೆ ಪೂರ್ತಿ ಇದ್ದಿತ್ತ. ಯವ್ವ ಊರಿಗೆ ಹೋಗಬೇಕನ್ರಿ, ಇನ್ನೊಂದು 2 ದಿನ ಇದ್ರೆ ಆಗಂಗಿಲ್ಲ. ಯಪ್ಪ ಇನ್ನೊಂದು 2 ದಿನ ಇರ್ರೆ. ಬೇಸರ ಮಾಡ್ಕೋಬೇಡವ. ನಾ ದಸರಾ ಹಬ್ಬಕ್ಕೆ ಇಬ್ರು ಗಂಡ ಹೆಂಡತಿ ಬರಾಕಂತ್ರಿ. ನಾನು ಬೀಗಗೆಲ್ಲ ಹೇಳೀನಿ ಒಂದು 8 ದಿನ ಇರಾಕಂತೆ. ಈಗ ಹೊಕ್ಕಿವ್ವ ತಂಗಿ ರಸ್ತೆ ಅದಾವು, ಮಳಿ ಒಂದು ದೋ 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 ಹತ್ತಿ ಬಿಟ್ಟತಿ. ಮತ್ತು ಹೊಲ್ದಾನ್ ಬಾಳೆ ಬದುಕು ಏನವ ಪಾರು ಅವು ಸಣ್ಣ ಅದಾವು ಮಳ್ಳದವು ಎಲ್ಲ ಕಷ್ಟ ಆಕತಿ. ಈಗ ಹೊಂಟ್ ಬಿಡ್ತೀವಿ ಬಿಡವ ನಾವು. ನೀ ಬ್ಯಾಗ್ ತೊಗೊಂಬರುಗ್ಯವ ಅದನ್ನ. ಮಾವರ ಹಿಂಗ ಬಂದು ಹಿಂಗ ಹೊಂಟ್ರಲ್ರಿ, ಇನ್ನೊಂದು 2 ದಿನ ಇರ್ರಿ. ಎಲ್ಲ ಹೊಲ್ದಾನ್ ಬಾಳೆ ಅಲ್ಲಿದಲ್ಲಿ ಇಲ್ಲಿದಿಲ್ಲಿ ಒಗದು ಬಂದೀವ್ರಿ. ಮತ್ತು ಅವು ಹೆಣ್ಣು ಹುಡುಗರು ಅಷ್ಟ ಹಾಕವು ಹೋಗ್ಬಿಡ್ತೀವ್ರಿ. ಮತ್ತು ಬರ್ತೀವಂತ ಆಡ್ರಿ. ನೀವು ದಸರಾಕ್ ಬಂದ್ಬಿಡ್ರಿ. ನಾವಂಕ್ರು ಇರೋ ಅಂತೀವ್ರಿ ಮಾವರ. ಮತ್ತು ನಿಮ್ಮದು ಆಡ್ತಾರ ಐತಲ್ಲ, ಆತಾಡ್ರಿ. ಹಂಗಾದ್ರೆ ಹುಷಾರಾಗಿ ಹೋಗ್ಬರ್ರಿ. ನಾನು ದಸರಾಕಿಕಿನ್ ಕೊಟ್ಟು ಕಳಿಸ್ತೀನಿ ಆಡ್ರಿ. ಅದೇ ಹಂಗಾಗಿತ್ರಿ. ನೀವು ಒಂದ್ 2 ದಿನ ಬರಬೇಕು. ಮತ್ತ ಅಳಿತನಕ ಈಗ ಬಾ ಅಂತ ಇದ್ರ ಹೊಲ್ದಾಗ ಬಾಳೆ ಐತಿ ಅದು ಐತಿ ಇದು ಐತಿ ಅಂದ್ರಿ. ಮತ್ತ ದಸರಾಕರ ಬರ್ರಿ. ಮತ್ತ ನಮ್ಮ ಊರಾನ್ ಮಂದಿ ಏನ್ ಅನ್ನಕಿಲ್ಲ, ಲಗ್ನ ಮಾಡಿಕೊಟ್ರ ಅಳಿಯನ್ ಒಮ್ಮೆ ಕರೆಸ್ಲಿಲ್ಲ, ಮಗಳು ಅಂಕರು ಒಟ್ಟ ಬಂದಿಲ್ಲ ಅಂತೇಳಿ ಮಂದಿ ಆಡ್ಕೊಂತಾರ್ರಿ. ಒಂದಿಟ ಬಂದು ಹೋಗ್ರಿ ಹೇಳಿಯಾರ. ಸರಿ ಆಯ್ತಾಡ್ರಿ ಮಾವ್ರ. ಆದ್ರೆ ಮಳಿ ಒಂದು ಬರುವಂಗಾಗೈತಿ. ಕಡಿಕ ನಾಳೆ ಮುಂಜಾನೆ ಎದ್ದು ಹೊಕ್ಕಿದ್ದಿಲ್ಲ ರೀ. ಬ್ಯಾಡ್ರಿ, ಇನ್ನು ಮತ್ತೆ ಮುಂಜಾನೆ ಅನ್ನ ಜಳಕ ಆಗಲಿ, ನಾಷ್ಟಾ ಮಾಡಲಿ, ಮತ್ತ ಚಾ ಕುಡಿಯಲಿ ಅಂತೇಳಿ ಇವು ಹೆಣ್ಮಕ್ಳು ದಗದ ಲಗು ಹೊಂಡಂಗೆ ಇಲ್ಲ. ಮತ್ತ ಮಧ್ಯಾಹ್ನ ಮ್ಯಾಗ ಆಗುತ್ತಾ. ಈಗ ಹೊಂಟ್ ಬಿಡ್ತೀವ್ರಿ. ಮತ್ತ ದಗದೊಂದು ಭಾಳ ಐತ್ರಿ ಹೊಲ್ದಾಗ. ಯವ್ವ ನನ್ನ ಮಗಳ ಚಂದಾಗಿರ ಯವ್ವ, ಬ್ಯಾಸರ ಮಾಡ್ಕೋಬೇಡ. ನಿಮ್ಮಪ್ಪ ಹೇಳೇನಲ್ಲ ದಸರಾಕ ಒಂದು 10-15 ದಿನ ಬರಾಕಂತೆ. ನೋಡಿಲ್ಲ ಮನ್ಯಾಗ ಯಾರು ಏನಂದ್ರೂ ತಲೆ ಕೆಡಿಸ್ಕೋಬೇಡ. ಚಂದಾಗ ಊಟ ಮಾಡು. ಏನೋ ಐತಿ ನಿನ್ನ ಹತ್ರ ಜೀವ. ನೋಡಿ ಎಷ್ಟು ಚಂದ ಇದ್ದಿ, ಇಲ್ಲಿ ಬಂದು ಎಷ್ಟು ಸೊರಗಿ. ಯವ್ವ ಚಂದಾಗ ಊಟ ಮಾಡು. ಪರವ ಇನ್ನೊಂದು ದಿವಸ ಹೇಳ್ತೀನಿ, ನಿಮ್ಮಿಬ್ರು ಗಂಡ ಹೆಂಡತಿ ನಡುವೆ ಏನು ನಡೆದಿರ್ತತಿ ಅದನ್ನ ಯಾರ ಮುಂದೂ ಹೇಳ್ಕೊಳಕ್ ಹೋಗ್ಬೇಡ. ನಾ ಹೇಳ್ತೀನಿ ನೋಡು, 4 ಗೋಡಿ ಮಧ್ಯನ ಇರ್ಬೇಕು, ಅದನ್ನ ಪರಿಹರಿಸ್ಕೋಬೇಕು. ಯವ್ವ ತಾಳ್ದವನು ಬಾಳೆನಂತ. ನಾಳೆ ನಿನ್ನ ಜೀವನಾನ ಹೌದೌದು ಅನ್ನೋಂಗಾಗತ್ತ. ಇನ್ನು ಮಲ್ಲಪ್ಪಗೆಲ್ಲ ಅರ್ಥ ಆಗತ್ತ. ಮತ್ತು ನೋಡು 2-3 ತಿಂಗಳಾದ್ರೂ ಎಲ್ಲಿ ಹೊರಗೆ ಕರ್ಕೊಂಡು ಹೋಗಿದ್ದಿಲ್ಲ ಅಂತ ಹೇಳಿದ್ವಿ. ಈಗ ಮತ್ತೆ ಕರ್ಕೊಂಡು ಹೊಂಟಾನಿಲ್ಲ, ಹಂಗೆ ಬರ್ಬರ್ತಾ ತಿಳ್ಕೊಂತಾನ. ನೀನು ಮಲ್ಲಪ್ಪ ಮಾತಾಡ್ಸ್ಲಿಲ್ಲ ಅಂತೇಳಿ ನಾ ಯಾಕೆ ಮಾತಾಡ್ಸ್ಲಿ ಬಿಡು ಅಂತ ಸುಮ್ಮಿರಕ್ಕೆ ಹೋಗ್ಬೇಡ. ಹೋಗಿ ಚಾ ಕೊಡ್ಲೇನ್ರಿ ಅಂತ ಕೇಳು. ಹೊಲ್ದಾಗಿದ್ದ ಬರೋಣ ಒಂದು ದಿವ್ಸ ಕಾಲು ತೊಕೊಳಕ ನೀರು ಕೊಡು. ಮತ್ತು ಊಟಕ್ಕೆ ಎದ್ದು ಕೊಡಕ್ಕಲ್ಲಿ ಒಂದಿಟ್ಟು ಮಾತಾಡ್ಸಕ್ಕಲ್ಲಿ. ನೀನು ಸುಮ್ಮನೆ ಬಿಟ್ಟೆ ಅಂದ್ರೆ ಸುಮ್ಮನೆ ಜೀವನ ಹಾಳಾಗುತ್ತೆ ನೋಡಿ ನಿಂದು. ಯವ್ವ ಮಗಳ ದುಡುಕಿ ಯಾ ನಿರ್ಧಾರನ ತಗೊಳಕ್ ಹೋಗ್ಬೇಡ. ನೋಡಿದಿಲ್ಲ ನಿಮ್ಮ ದೊಡ್ಡಪ್ಪನ ಮಗಳು ಗಂಡ ಮನ್ಯಾಗ ಬಾಳೆ ಸುದ್ದಿಲ್ಲ ಅಂತೇಳಿ ಬಡ ಬಡ ಎಣ್ಣೆ ತಗೊಂಡು ಚಟದ್ ಹೋತು. ಈಗ ಅವ ಇನ್ನೊಂದು ಲಗ್ನ ಮಾಡ್ಕೊಂಡಿಲ್ಲ, ಹೋದಾರ ಬಾಯಾಗಟ್ಟ ಮಣ್ಣು. ಹೆಣ್ಣು ಅದಕ್ಕಿಗೆ ತಾಳ್ಮೆ ಇರ್ಬೇಕು. ಮತ್ತು ಹಂಗೆ ತಾಳ್ಮೆ ಇರ್ಬೇಕಂತೆ. ಯಾರು ಏನಂದ್ರು, ಯಾರು ತಲೆ ಮ್ಯಾಗ ಬಡಿದ್ರು ಮತ್ತು ಸುಮ್ಮಿರೋದು ಅಲ್ಲಿ ಯವ್ವ. ಸಮಯ ಬಂತಂದ್ರ ದುರ್ಗಿ ಅವತಾರನು ತಾಳ್ಬೇಕು ಯವ್ವ. ಸರಿ ಆತ. ಇನ್ನೊಂದು ದಿನ ಇರೋ ಅಂದ್ರೆ ಇರಲಿಲ್ಲ.
ಹೋಗ್ಬೇ ನಂಗೆ ಒಂಥರ ಅನ್ಸಕತ್ತೈತಿ ನಿನ್ನ ಕಳ್ಸಾಕ. ಹುಚ್ಚಿ ಬೇಸರ ಮಾಡ್ಕೋಬೇಡ. ನೋಡವ ಹೆಣ್ಣಾಗಿ ಹುಟ್ಟಿಂದ ಎಲ್ಲರೂ ಇದನ್ನ ಅನುಭವಿಸೋದ ಯವ್ವ. ಈಗ ಇದ ನಿನ್ನ ಮನಿ, ಇಲ್ಲೇ ನಿನ್ನ ಜೀವನ ಯವ್ವ. ಯಾವೇನಂದ್ರೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಆದ್ರೆ ಮೊದ್ಲೇಕ ತಪ್ಪು ಮಾಡಕ್ ಹೋಗ್ಬೇಡ. ತಪ್ಪು ಮಾಡಿದ್ರ ಅಂದ್ರೆ ಬಿಡಾಕ್ ಹೋಗ್ಬೇಡ ಪಾರಕ್ಕ. ನಾ ಈಗ ಹೇಳ್ತೀನಿ ನೋಡು, ಬೇಸೆ ಶಿಕ್ಷೆ ಕೊಡು, ಬಂಧಿಸಿ ಊಟ ಬಡಿಯಾಕಲಿ. ಯವ್ವ ನಾನು ನಿಮ್ಮ ಚೀಲಾನ ಬರುಂದಾಗ ತರ್ತೀನಂತ ಬೇ. ಉಂಡಿ ಪಂಡಿ ಏನೂ ಕಟ್ಟಿಲ್ಲವ ಅವರು. ನನಗೆ ಒಂಥರ ಅನ್ಸಕತ್ತೈತಿ. ನಾ ಬರುಂದ ತರ್ತೀನಿ. ನಾವೇ ಬರೀ ಚೀಲ ಹಂಗೆ ಹೋಯ್ತಿ ಆಬೆ ತಂಗಿಯಾರ ಏನು ತಿಳ್ಕೊಳಕಿಲ್ವೇ? ಅಯ್ಯೋ ಉಂಡಿ ಕಟ್ಕೊಂಡು ಹೋಗಿ ಅಕ್ಕನ ಮನ್ಯಾಗ ಹಾಳು ಉಂಡಿ ಕಟ್ಟಿಲ್ಲನ ಅಂತ ಅನ್ಕೊಳಂಗಿಲ್ಲ ಆಬೆ. ಇವ ಉಂಡಿ ಕಟ್ಟು ಹಿಡ್ಕೊಂಡು ಇಕ್ಲಿ. ಏನು ಮಾಡ್ತೀವಿ ಹೇಳು? ನೀ ಚಂದಾಗಿರು ಸಾಕು. ನಾವು ಮಗಳಿಗೆ ಕೊಡ್ಬೇಕಿತ್ತು ಉಂಡಿನ ಕೊಟ್ಟಿವಿ. ಅವ್ರ ಉಂಡಿ ತೊಗೊಂಡು ನಾವೇನು ಮಾಡೋನು? ನಿಮ್ಮ ತಂಗಿಯಾರು ಏನು ಅಷ್ಟೊಂದು ಬುದ್ಧಿ ಅಡಿಲ್ಲ, ಅವಕ್ಕೂ ಅರ್ಥ ಆಗುತ್ತೆ. ನೀ ಏನದನ್ನ ತಲೆ ತೊಗೊಂಡು ಸುಮ್ಮನೆ ಅದನ್ನ ಮನ್ಸಿಗೆ ಹಚ್ಕೊಂಡು ಬೇಸರ ಮಾಡ್ಕೊಂಡು ಮೂಲಿ ಕುಂದ್ರಕ್ಕೆ ಹೋಗ್ಬೇಡ. ಯವ್ವ ನಿಮ್ಮ ಮನೆಯವ್ರ ಉಂಡಿ ಮ್ಯಾಗ ಇಲ್ಲ ನಾವು. ಅದನ್ನೇನು ತಲೆ ಹಚ್ಚನಕ್ಕೆ ಹೋಗ್ಬೇಡ ನೀನು. ಮತ್ತು ಅದನ್ನ ಮನ್ಸಿಗೆ ಇಟ್ಕೊಂಡು ಜಗಳ ಪಗಳ ತೆಗ್ದೀವ. ಹಾಳಾಗಿ ಹೋಗೋಲ್ದಕ್ಕ ಸುಮ್ಮಿದ್ಬಿಡು. ಯವ್ವ ನಿಮ್ಮ ಅತ್ತಿ ನಿಮ್ಮ ಮನೆಯವ್ರು ಎಲ್ಲಿದಾರೆ ಯವ್ವ? ಮತ್ತು ಹೇಳಾರ್ದ ಹೋದ್ರು ನೋಡು ಅಂತೇಳಿ ಅಂದಾರ. ಊರಿಗೆ ಹೊಂಟ್ರೇನು? ಹೋದ್ರೆ ಹೋಗಲ್ಲಕ್ ಬಿಡು. ಒಟ್ಟರು ಇಟ್ಕೊಂಡು ಹಾಕಿದೇನು ಧರ್ಮರಾಯನ್ ಛತ್ರನ? ಈಗ ಸಡ್ಲು ಕೊಟ್ನಿ ಅಂದ್ರೆ ಹಂಗೆ ಇವತ್ತು ಇವ್ರಿಬ್ರು ಬರ್ತಾರ. ನಾಯಿಕೆ ಯಾಕೆ ತಂಗ್ಯಾರು ಅಂತಂಬ್ರು ಹಂಗೆ ಬಂದು 4 ದಿನ ಟೆಂಟ್ ಊರಿದ್ರ ಇಲ್ಲಿ ಮಾಡೋರು ಯಾರು? ಮಾಡಿದ್ದು ಮತ್ತು ಎಲ್ಲ ಇವಕ್ಕೊಂದು ಸೀರೆ ಒಂದು ಕುಬುಸ ಒಟ್ಟರು ಹಂಗೆ ಕೊಟ್ಕೊಂತ ಹೋದ್ನಿ ಅಂದ್ರೆ ಮನೆಯಂದು ಟೀಚರ್ ಏನು ರೊಕ್ಕ ಕೊಟ್ಟು ಖಾಲಿ ಅದಾವು. ಹೋಲ್ ಬಿಡು. ನೀನು ಬ್ಯಾಕರ್ತೀನಿ ತಡಿ ಹಂಗಾದ್ರೆ. ಇದೇನು ಅಳಿಯನ್ ಜೊತೆ ಮಾತು ಹೇಳಕತ್ತಾರ? ಏನಾರ ಕಲಿಸ್ಕೊಡಕತ್ರಿ ನನ್ನ ಮಗಗ ಅಂತ ಮಾಟಿಗೆ ತಿನ್ನೋದಳ ನನ್ನ ಸೊಸಿ ಅವ್ವ. ಬೀಗತಿ ಸೇರಿ ನನ್ನ ಮಗನ ಜೊತೆ ಕುಚು ಮಾತಾಡಕತ್ತಾರ. ಏನೈತಿ ಏನು ಮಾಡಕತ್ತು? ಏನು ಕಲ್ಸಕತ್ತು? ತಮ್ಮರ ನಾವಿನ್ನು ಬರ್ತೀವ್ರಿ. ನಮ್ಮ ಪಾರವ ಏನಾರ ತಪ್ಪು ಮಾಡಿದ್ರ ನೀವ ತಿದ್ಕೊಂಡು ಹೋರಿ. ಅದು ಏನು ಮಾಡ್ರಿ, ಏನಾರ ಒಂದು ತಪ್ಪು ಮಾಡಿದ್ರ ಅಂದ್ರೆ ಹೊಟ್ಟೆ ಹಾಕೊಂಡು ಹೋರಿ ತಮ್ಮರ. ಅದಕ್ಕೂ ಅಷ್ಟೊಂದು ತಿಳುವಳಿಕಿಲ್ರಿ. ನಮ್ಮ ಪಾರವನ್ನ ಒಂದಿಟ್ಟು ಆಚಾರದಿಂದ ಬೆಳೆಸ್ಬಿಟ್ಟಿನಿ ಯಾರು, ಹಿಂಗಾಗಿ ಸಿಟಕ್ ಭಾಳ ಅದಳ. ಏನೋ ಹಚ್ಕೊಳಕ್ ಹೋಗ್ಬೇಡ್ರಿ, ತಿಳ್ಕೊಂತಾಳ್ರಿ ಹೇಳಿದ್ರ. ಹಂಗೆಲ್ಲ ಏನಿಲ್ಲ, ಒಂದಿಟ್ಟ ನೀವು ಹೊಂದ್ಕೊಂಡು ಹೋರಿ. ಸರಿ ಆಯ್ತಾಳ್ರಿ ಮಾವ್ರ. ನಮ್ಮಲ್ಲಾರ ಮಾವ ಅತ್ತಿ ಏನೋ ಹೇಳ್ಕೊಡ್ತಿದ್ದಂಗೆ ಅದರ. ನಮ್ಮ ಅಲ್ಲೊಂದು ತಲೆ ತಿರುವಿದ್ರ ನಮ್ಮ ಮನೆ ಕತಿ ಹಂಗೆ ಲಗು ಹಾಕಿನ ನಾನು ಹೋಗಿ ಅಲ್ಲೇನು ಹೇಳಿ ಒಟ್ರು ಬಾಯಿ ಗಪ್ ಚುಪ್ ಆಗತ್ತೆ ನೋಡಿ. ಈಗ ಅಯ್ಯ ಇನ್ನೊಂದು 2 ದಿನ ಇರ್ಬೇಕಿಲ್ಲ ಯವ್ವ. ನಮ್ಮ ಹಂಗೆ ಹೊಂಟು ಬಿಟ್ರಿ ಮಗಳ ಮನೆ ಬಂದು. ಮಗನ ಇದ್ರೆ ನಾಟಕ ಆಡಕ್ಕೆ ಬಂದ. ಇಟ್ಟೋತನ ಒಂದಿಟ್ಟು ಚಂದ ಮಾತಾಡ್ಲಿಲ್ಲ. ಹಾಗ್ರೆ ಇಲ್ಲಿ ನೋಡಿಕಿ ಬಿಗ ಮಾಡೋದು ಬೀಗತಿ ಇಲ್ರಿ ಹಾಕಿವಿ ಇನ್ನ. ಯಾಕಂದ್ರೆ ಅವು ಹರಿಯದ ಹುಡುಗರನ್ನ ಬಿಟ್ಟು ಬಂದೀವಿ. ಮನೆ ಬಾಳೆ ಅದು ಮಳಿ ಒಂದು ಹತ್ತೈತಿ. ಇಲ್ಲ ಮತ್ತೆ ಬರ್ತೀವಂತ ಆಡ್ರಿ. ಬಿಗ್ತಿಯಾರ ಬರುನಾರಿನ್ನ ಇನ್ನೊಂದು 2 ದಿನ ಇದ್ದು ಹೋಗಿದ್ರ ಬೇಷ್ ಹಾಕಿತ್ ಬಿಡ್ರಿ. ಇಲ್ಲ ಅಲ್ರಿ ಮತ್ತೆ ಬರುನಂತ ಆಡ್ರಿ. ಪರವಾ ಬರು ನಾವಿನ್ನ ಬರ್ತೀರಾ ಅದೇ ಕಾಲು ಕೊಡುವ ನಮಸ್ಕಾರ ಮಾಡ್ತೀನಿ. ಇವ ಏನು ನಮಸ್ಕಾರ ಮಾಡ್ತೀವಿ ಬಿಡಿ. ಇವ ಕಾಲಿಗೆ ಹಿಡ್ಕೊಂಡು ಇಕ್ಲಿ ಚಂದಾಗಿರು ನನ್ನ ಮಗಳ. ಇವ ಕೊಟ್ಟ ಮನೆಗೆ ಮತ್ತು ತವ್ರ ಮನೆಗೆ ಹೆಸರು ತರ್ಬೇಕು ನೋಡಿ. ಇವ ಇಬ್ರು ಗಂಡ ಹೆಂಡತಿ 100 ವರ್ಷ ಸುಖವಾಗಿ ಬಾಳ್ರಿ. ಆದಷ್ಟು ಲಗುನ ನಮ್ಮ ಕೈಗೆ ಮೊಮ್ಮಕ್ಳನ್ನ ಕೊಡ್ರಿ. ಸ್ವಾದ್ಗಿಡಿ ನೀ ಎತ್ಕೊಂತ ನಿಂತಂದ್ರ ಮಗಳು ಆಕಿನ ಹತ್ಕೊಂತ ನಿಂದಿರ್ತಾಳ. ಇನ್ನು ಆಕಿನ ಅಳ್ಸಾಕತ್ತದನ ಕಣ್ಣೀರು ಓಡಿಸ್ಕೊಂತೀಯ. ಇವ ಯಾಕೆ ನೀರು ಹಾಕಿ ಬಿಡಿ. ಇವ ಏನು ಅಕ್ಕಿಗೆ ಏನು ಕೂಳು ಕಡಿಮೆ ನೀರು ಕಡಿಮೆ ಇಟ್ಟು ದೊಡ್ಡ ಆಸ್ತಿ ಅಂತಸ್ತು ಎಲ್ಲ ಐತೆವ. ನಮ್ಮ ಮನ್ಯಾಗ ಯಾರು ಕಿರಿಕಿರಿ ಮಾಡೋರಿಲ್ಲವ. ಬೀಗ್ತಿ ಯಾಕೆ ತಲೆ ಕೆಡಿಸ್ಕೊಂತಿ? ಎಲ್ಲ ಇವಳ ಬೀಗ್ತಿ ಏನು ಖತರ್ನಾಕತ್ತಾಳ ಈಕಿ. ಮಗ ಇದ್ದಾಗ ಒಂದು ಆಟ ಆಡ್ತಾಳ, ಮಗ ಇರ್ಲಾರ್ದಾಗ ಒಂದು ಆಟ ಆಡ್ತಾಳ. ಅಂದಲ್ಲಿ ಇಬ್ರು ಗಂಡ ಹೆಂಡತಿ ನೋಡು ಬಿರು ಕುಡಿಸಿ ಒಟ್ಟರು ಕುಂತ್ಕೊಂಡು ಶಗನ ತಿನ್ನಕತ್ತಾರ ಇವರು. ಮಾಡಿಸ್ತೀನಿ ಬಾ ನನ್ನ ಮಗಳ ಕೈಲಿ. ಆಕಿಗೂ ಒಂದು ಸಮಯ ಅನ್ನೋದು ಬರ್ತತಿ. ಆವಾಗ ಐಕೆ ನಿಮ್ದು ಒಟ್ರದು